ಟು ಎವ್ರಿವನ್. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಬಗ್ಗೆ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ 5000 ವರ್ಷಗಳ ಹಿಂದೆ ಋಗ್ವೇದದಲ್ಲಿ ಒಂದು ಶ್ಲೋಕ ಹೇಳುತ್ತೆ, ಯಥಾಸಿಕಾ ಮಯೂರಾನಂ ನಾಗನಂ ಮನಾಯೋ ಯಥಾ ತದ್ವದ್ವೇದಾಂಗ ಶಾಸ್ತ್ರಾಣಂ ಗಣಿತಂ ಮೂರ್ಧಾನಿ ಸ್ಥಿತಂ. ಅಂದರೆ ನವಿಲಿಗೆ ಹೇಗೆ ಅದರ ತಲೆ ಮೇಲಿರುವಂಥ ಕುಂಚದಿಂದ ಶ್ರೇಷ್ಠತೆ ಬಂದಿದೆಯೋ ಹಾಗೂ ಒಂದು ನಾಗರ ಹಾವಿಗೆ ತನ್ನ ಹೆಡೆಯ ಮೇಲಿರುವಂಥ ಪದ್ಮದಿಂದ ಹೇಗೆ ಶ್ರೇಷ್ಠತೆ ಬಂದಿದೆಯೋ ಹಾಗೆ ಈ ಜಗತ್ತಿನ ವಿಜ್ಞಾನಕ್ಕೆ ಗಣಿತವು ಅಷ್ಟೇ ಶ್ರೇಷ್ಠ ಸ್ಥಾನದಲ್ಲಿದೆ ಅಂತೇಳಿ 5000 ವರ್ಷಗಳ ಹಿಂದೆ ಋಗ್ವೇದದಲ್ಲಿ ಹೇಳ್ತಾರೆ. ಅದು ಗಣಿತ ವಿಷಯದ ವಿಶೇಷತೆ. ಅಂತಹ ಗಣಿತ ವಿಷಯವನ್ನು ತಾವೆಲ್ಲರೂ ಅಳವಡಿಸ್ಕೊಳ್ಳೋಣ. ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ 2 ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಮೊದಲನೇದು ಕ್ವಶನ್ ನಂಬರ್ 1. ಎ ಸ್ಕೂಟರಿಸ್ಟ್ ಕವರ್ಸ್ ದ ಸರ್ಟೈನ್ ಡಿಸ್ಟೆನ್ಸ್ ಆಟ್ 50 km/h. ಅಂದರೆ ಒಬ್ಬ ಸ್ಕೂಟರ್ ಚಾಲಕ ಒಂದು ನಿರ್ದಿಷ್ಟ ದೂರವನ್ನು ಪ್ರತಿ ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾನೆ. ಹೌ ಮೆನಿ ಮೀಟರ್ಸ್ ಡಸ್ ಹಿ ಕವರ್ಸ್ ಇನ್ 1 minute? ಹಾಗಾದರೆ ಅವನು 1 ನಿಮಿಷದಲ್ಲಿ ಎಷ್ಟು ದೂರವನ್ನು ಕ್ರಮಿಸ್ತಾನೆ ಅಂತೇಳಿ ಕಂಡುಹಿಡಿಯಬೇಕು. ಸ್ಕೂಟರ್ ಚಾಲಕ ಪ್ರತಿ ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸ್ತಾನೆ ಅಂತಾದರೆ ಅವನು 1 ನಿಮಿಷದಲ್ಲಿ ಎಷ್ಟು ದೂರವನ್ನು ಕ್ರಮಿಸ್ತಾನೆ ಅನ್ನೋದನ್ನು ಕಂಡುಹಿಡಿಯಬೇಕು. ಮೊದಲು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಸ್ಪೀಡ್ ಕೊಟ್ಟಿದ್ದಾರೆ, ವೇಗ ಸ್ಪೀಡ್ ಈಕ್ವಲ್ ಟು 54 km/h ಕೊಟ್ಟಿದ್ದಾರೆ. 54 km/h ಇದ್ದದನ್ನು ಮೀಟರ್ ಪರ್ ಸೆಕೆಂಡಲ್ಲಿ ಮಾಡ್ಕೋಬೇಕು ಅಂತಂದರೆ ಆ 54ಗೆ ಇಂಟು 5/18 ಮಾಡ್ಕೋಬೇಕು. ಹಾಗಾದರೆ ಇದು 18 1s 18 3s, ಅವಾಗ ಉಳಿಯೋದು 3 × 5 = 15. ಹಾಗಾದರೆ km/h ಇರೋದನ್ನು ಮೀಟರ್ ಪರ್ ಸೆಕೆಂಡಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಸ್ಪೀಡ್ ಎಷ್ಟಾಯಿತು ಅಂದರೆ ಸ್ಪೀಡ್ ಈಕ್ವಲ್ ಟು 15 m/s. ಅಂದರೆ ಆ ಸ್ಕೂಟರ್ ಚಾಲಕ 1 ಸೆಕೆಂಡ್ನಲ್ಲಿ 15 ಮೀಟರ್ ದೂರವನ್ನು ಕ್ರಮಿಸ್ತಾನೆ. ಹಾಗಾದರೆ ನಮಗೆ ಬೇಕಾಗಿರೋದು 1 ನಿಮಿಷದಲ್ಲಿ ಆ ಸ್ಕೂಟರ್ ಚಾಲಕ ಕ್ರಮಿಸುವಂಥ ದೂರ ಎಷ್ಟು ಅಂಥೇಳಿ. ಹಾಗಾದರೆ ಡಿಸ್ಟೆನ್ಸ್ ಇನ್ 1 minute ಅಥವಾ 1 ನಿಮಿಷದೊಳಗೆ 60 ಸೆಕೆಂಡ್ ಇರ್ತಾವ. ಹಾಗಾದರೆ ಡಿಸ್ಟೆನ್ಸ್ ಇನ್ 1 minute ಅಥವಾ ಡಿಸ್ಟೆನ್ಸ್ ಇನ್ 60 ಸೆಕೆಂಡ್ ಅಂತ ಆದರೆ 15 m/s ಅಂದರೆ 1 ಸೆಕೆಂಡ್ಗೆ 15 ಮೀಟರ್ ಚಲಿಸ್ತಾನಂತ ನಾವು ಆಲ್ರೆಡಿ ಕಂಡುಹಿಡಿದಿದ್ದೀವಿ. ಈಗ 15 × 60, ಯಾಕಂದರೆ 1 ನಿಮಿಷದೊಳಗೆ 60 ಸೆಕೆಂಡ್ ಇರ್ತಾವ. ಹಾಗಾದರೆ 15 × 60 ಮಾಡಿದರೆ 15 6s 90, ಇನ್ನೊಂದು 0 ಉಳಿತದೆ. ಹಾಗಾದರೆ 90 ಮುಂದೆ ಮತ್ತೊಂದು 0 ಹಾಕಿದರೆ 900 ಆಯಿತು. ಹಾಗಾದರೆ ಆ ಸ್ಕೂಟರ್ ಚಾಲಕ 1 ನಿಮಿಷದಲ್ಲಿ ಚಲಿಸುವಂತಹ ದೂರ ಎಷ್ಟು ಅಂತಂದರೆ 900 ಮೀಟರ್. ಓಕೆ, ಅವನು 54 ಪ್ರತಿ ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅವನು 1 ನಿಮಿಷದಲ್ಲಿ 900 ಮೀಟರ್ ದೂರವನ್ನು ಕ್ರಮಿಸ್ತಾನೆ. ಅದೇ ರೀತಿ ಕ್ವಶನ್ ನಂಬರ್ 2. A 600 meter long train is running at a speed of 90 km/h. ಅಂದರೆ 600 ಮೀಟರ್ ಉದ್ದ ಇರುವಂಥ ಒಂದು ರೈಲು ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಟು ಕ್ರಾಸ್ 1 electric pole? ಅಂದರೆ ಒಂದು 600 ಮೀಟರ್ ಉದ್ದ ಇರುವಂಥ ಒಂದು ರೈಲು ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅದು ಒಂದು ವಿದ್ಯುತ್ ಕಂಬವನ್ನು ದಾಟಿ ಹೋಗಲಿಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಅದೇ ಪ್ರಶ್ನೆ ಇಲ್ಲಿ. ಹಾಗಾದರೆ ಇದನ್ನು ನಾವು ಇಲೆಕ್ಟ್ರಿಕ್ ಪೋಲ್ ಅಂತ ಅಂದ್ಕೊಳ್ಳೋಣ, ಇದು ಟ್ರೈನ್ ಅಂತ ಅಂದ್ಕೊಳ್ಳೋಣ. ಟ್ರೈನು ಈ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಈ ಉದ್ದ ಕೊಟ್ಟಿದ್ದಾರೆ 600 ಮೀಟರ್ಸ್. 600 ಮೀಟರ್ ಇದು ರೈಲಿನ ಉದ್ದ, ಇದು ಇಲೆಕ್ಟ್ರಿಕ್ ಪೋಲ್. ಹಾಗಾದರೆ ಈ ಪ್ರಶ್ನೆಯನ್ನು ಬಿಡಿಸೋದು ಹೇಗೆ? ನಮಗೊಂದು ಫಾರ್ಮುಲಾ ಗೊತ್ತಿದೆ, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ರೈಲಿನ ವೇಗ ಕೊಟ್ಟಿದ್ದಾರೆ ಅಂದರೆ ಸ್ಪೀಡ್ ಆಯಿತು, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಅಂದರೆ ರೈಲಿನ ಉದ್ದ ಎಷ್ಟಿರುತ್ತಲ್ಲ ಅದೇ ಡಿಸ್ಟೆನ್ಸನ್ನು ಆ ರೈಲು ಕವರ್ ಮಾಡಬೇಕು. ಅಂದರೆ ಅದು ಆ ವಿದ್ಯುತ್ ಕಂಬವನ್ನು ದಾಟಿ ಹೋಗಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಡಿಸ್ಟೆನ್ಸ್ ಎಷ್ಟು? 600 ಮೀಟರ್.
ಸ್ಪೀಡ್ ಈಕ್ವಲ್ ಟು 90 km/h ಇಂಟು ಟೈಮ್. ಇಲ್ಲಿ 600 ಮೀಟರ್ ತೊಗೊಂಡಿದ್ದೀವಿ, ಬಟ್ ಇಲ್ಲಿ ಏನಿದೆ ಅಂದರೆ 90 km/h ಇದೆ. ನಾವು ಅದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಆ 90ಗೆ ಇಂಟು 5/18 ಮಾಡ್ಕೋಬೇಕು. ಇದು ಇಂಟು ಟೈಮ್ ಹಾಗೇ ಇರುತ್ತೆ. ಸೊ ಇಲ್ಲಿ 18 1s 18 5s. ಸೊ ಉಳಿಯೋದು 5 ಇಂಟು 5 ಇಂಟು ಟೈಮ್ ಹಾಗೆ ಉಳಿಯುತ್ತೆ. ಸೊ 600 ಈಕ್ವಲ್ ಟು 5 ಇಂಟು 5 ಇಸ್ 25 ಇಂಟು ಟೈಮ್. ನಮಗೆ ಬೇಕಾಗಿರೋದು ಟೈಮು ಅಂದರೆ ಆ ರೈಲು 600 ಮೀಟರ್ ಉದ್ದ ಇರುವಂಥ ರೈಲು ಒಂದು ವಿದ್ಯುತ್ ಕಂಬವನ್ನು ದಾಟಿ ಹೋಗಲಿಕ್ಕೆ ತೆಗೆದುಕೊಳ್ಳುವಂಥ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮಗೆ ಬೇಕಾಗಿರೋದು ಟೈಮ್ ಬೇಕು ಅಂತಂದರೆ 600 ಇರುತ್ತೆ. ಈ 25 ಆ ಕಡೆ ತೊಗೊಂಡು ಹೋದರೆ ಭಾಗಾಕಾರ ಆಗುತ್ತೆ. 600 ಡಿವೈಡೆಡ್ ಬೈ 25 25 1s 25 24s. ಹಾಗಾದರೆ ಟೈಮ್ ಈಕ್ವಲ್ ಟು 24 ಬಂತು. ಸೊ ನಮಗೆ ಬೇಕಾಗಿರೋದು ಟೈಮು, ಒಂದು ರೈಲು 600 ಮೀಟರ್ ಉದ್ದ ಇರುವಂಥ ಒಂದು ರೈಲು ಒಂದು ವಿದ್ಯುತ್ ಕಂಬವನ್ನು 90 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಷ್ಟು ವೇಗದಲ್ಲಿ ಚಲಿಸಿದರೆ ಅದು ತೆಗೆದುಕೊಳ್ಳುವಂಥ ಸಮಯ ಎಷ್ಟು ಅಂದರೆ 24 ಸೆಕೆಂಡ್ಗಳು. ಸೊ ಇದು ಎರಡನೇ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಇದೇ ರೀತಿಯ ಇನ್ನಷ್ಟು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಇದೇ ರೀತಿಯ ವಿಡಿಯೋಗಳನ್ನು ನೋಡಲು ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.